ಆತ್ಮೀಯ ರೈತ ಬಾಂಧವರೇ, ಇವತ್ತು ಮೀನಿನ ರೋಗಗಳು, ರೋಗದ ಲಕ್ಷಣಗಳು ಮತ್ತು ಅದರ ಒಂದು ಚಿಕಿತ್ಸೆಯ ವಿಧಾನಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಜಲಚರಗಳ ಸಾಕಾಣಿಕೆಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಸೇರಿದಂತೆ ಸಾಂಕ್ರಾಮಿಕ ರೋಗಕಾರಕಗಳ ಉಪಸ್ಥಿತಿಯಿಂದಾಗಿ ಮೀನಿನ ರೋಗಗಳು ಜಾಗತಿಕವಾಗಿ ಹೊರಹೊಮ್ಮುವಿಕೆಯನ್ನು ಗಮನಿಸಬೇಕಾಗಿದೆ. ಜಲಚರಗಳ ಸಾಕಾಣಿಕೆಯಲ್ಲಿ ಮೀನಿನ ರೋಗಗಳು ಗಂಭೀರವಾದ ಆರ್ಥಿಕ ನಷ್ಟಕ್ಕೆ ಪ್ರಮುಖ ಕಾರಣಗಳಾಗಿವೆ. ಈ ಸೋಂಕುಗಳ ಬೆಳವಣಿಗೆ ಮೀನಿನ ಅಭಿವೃದ್ಧಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿ ಮಾರಕವಾಗಿ ಪರಿಣಮಿಸುತ್ತವೆ. ರೋಗಕಾರಕಗಳು ನಿಯಮಿತ ಜಲಚರ ಸಾಕಾಣಿಕೆಗೆ ಅಪಾಯನುಂಟು ಮಾಡುತ್ತದೆ ಹಾಗೂ ಮೀನಿನ ಇಳುವರಿಗೆ ತೊಡಕನ್ನುಂಟು ಮಾಡಬಹುದು. ಆದ್ದರಿಂದ ಮೀನು ಸಾಕಾಣಿಕೆಯಲ್ಲಿ ರೋಗಗಳನ್ನು ನಿಯಂತ್ರಿಸುವುದು ಅತ್ಯಂತ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ. ಆದುದರಿಂದ ಮೀನುಗಾರಿಕೆ ಉದ್ಯಮದ ಮತ್ತು ಮೀನು ಉತ್ಪಾದನೆಯ ಸುಧಾರಣೆಗೆ ಹಾಗೂ ಮೀನಿನ ಸಂಪನ್ಮೂಲಗಳ ಹೆಚ್ಚಳಕ್ಕೆ ರೋಗಗಳನ್ನು ತಡೆಗಟ್ಟುವುದು ಅತ್ಯಗತ್ಯ. ಈ ಸಂದರ್ಭದಲ್ಲಿ ನಾವು ಮೀನಿನ ರೋಗಗಳು ಮತ್ತು ಕಾರಣಗಳನ್ನು ಹಾಗೂ ಸಂಭವನೀಯ ಪರಿಹಾರಗಳನ್ನು ಸೂಚಿಸಲಾಗಿದೆ. ದೇಹದ ಮೇಲೆ ಪರಿಣಾಮ ಬೀರುವ ಅಸಹಜ ವಿದ್ಯುನ್ಮಾನಗಳ ಮೊತ್ತ ಹಾಗೂ ಮೀನುಗಳಿಗೆ ಅನಾನುಕೂಲವಾದ ವಾತಾವರಣಕ್ಕೆ ರೋಗ ಅಂತ ಕರೆಯಬಹುದು. ಇನ್ನು ರೋಗಕ್ಕೆ ಕಾರಣಗಳಿಗೆ ಬಂದರೆ ದುರ್ಬಲ ಹೋಸ್ಟ್, ಮಾರಣಾಂತಿಕ ರೋಗಕಾರಕ, ಅನಾನುಕೂಲ ಪರಿಸರ. ರೋಗಕಾರಕವು ಎರಡು ವಿಧವಾಗಿ ವಿಂಗಡಿಸಬಹುದು. ಕಡ್ಡಾಯ ರೋಗಕಾರಕ ಕೇವಲ ಉಪಸ್ಥಿತಿ, ಅವಕಾಶವಾದಿ ರೋಗಕಾರಕ ಕಮೆನ್ಸಲ್ ಮತ್ತು ಕಡಿಮೆ ಹೋಸ್ಟ್ ಪ್ರತಿರೋಧ. ಬ್ಯಾಕ್ಟೀರಿಯಾ ರೋಗಗಳು ಫರಂಕ್ಯುಲೋಸಿಸ್, ಮೊಟೈಲ್ ಏರೋಮೊನಾಸ್ ಸೆಪ್ಟಿಸೆಮಿಯಾ, ಬಾಲ ಮತ್ತು ಫಿನ್ರಾಟ್ ಕಾಲ್ಮನರಿಸ್. ಬ್ಯಾಕ್ಟೀರಿಯಾದ ಗಿಲ್ ರೋಗ ಫರಂಕ್ಯುಲೋಸಿಸ್, ಏರೋಮೊನಾಸ್ ಸಾಲ್ಮೊನಿಸಿಡಾ. ಈ ರೋಗದ ಲಕ್ಷಣಗಳಿಗೆ ಬಂದರೆ ಬಿಳಿ ಬಣ್ಣ ಹೊಂದಿರುತ್ತದೆ, ಆಳವಿಲ್ಲದ ರಕ್ತಸ್ರಾವದ ಹುಣ್ಣುಗಳು, ತಳದಲ್ಲಿರುವ ಸ್ನಾಯು ಅಥವಾ ಮೂಳೆಗಳು ಕಾಣಿಸುವುದು, ರಕ್ತದಿಂದ ಕೂಡಿದ ಹುಣ್ಣುಗಳು, ಈಜು ಮೂತ್ರಕೋಶ, ಹೈಪೆರೆಮಿಕ್, ಪಿತ್ತಜನಕಾಂಗ, ಸಣ್ಣ ಕರೆಗಳು ಮತ್ತು ರಕ್ತಸ್ರಾವ, ಸಣ್ಣ ಕಲೆಗಳು ಮತ್ತು ರಕ್ತಸ್ರಾವ, ಒಪೆಕುರ್ಲಾದ ಒಳಭಾಗದಲ್ಲಿ, ಕಣ್ಣುಗಳಲ್ಲಿ ಮತ್ತು ರೆಕ್ಕೆಗಳಲ್ಲಿ ರಕ್ತಸ್ರಾವ. ಇನ್ನು ಇದರ ಚಿಕಿತ್ಸಾ ಕ್ರಮಗಳಿಗೆ ಬಂದರೆ ರೋಗಗ್ರಸ್ತ ಮೀನುಗಳನ್ನು ಬೇರ್ಪಡಿಸುವುದು, ಸೋಂಕುಗಳಿತ ಮೀನುಗಳನ್ನು ಪೊಟ್ಯಾಷಿಯಂ ಪರ್ಮಾಂಗನೇಟ್ನಲ್ಲಿ ಅಂದರೆ 1 ನಿಮಿಷಗಳ ಕಾಲ ಅದ್ದುವುದು, 1 ಗ್ರಾಂ ಪ್ರತಿ 50 ಲೀಟರ್ ನೀರಿಗೆ ಬೆರೆಸಿ ಈ ದ್ರಾವಣವನ್ನು ತಯಾರು ಮಾಡಬೇಕು. ಮೊಟೈಲ್ ಏರೋಮೊನಾಸ್ ಸೆಪ್ಟಿಸೆಮಿಯಾ ರೋಗ. ರೋಗಕಾರಕದ ಮೂಲ ಏರೋಮೊನಾಸ್ ಹೈಡ್ರೋಫಿಲಾ, ಏರೋಮೊನಾಸ್ ಸೊಬ್ರಿಯಾ, ಏರೋಮೊನಾಸ್ ಕ್ಯಾಪಿಯೆ. ಮಲಚೈಟ್ ಹಸಿರು ಅಂದರೆ 0.3 ಮಿಲಿಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 24 ಗಂಟೆಗಳ ಕಾಲ ಅಥವಾ 0.1 ಮಿಲಿಗ್ರಾಂ ಪ್ರತಿ ಲೀಟರ್ ವಿಸ್ತೃತ ಅವಧಿಗೆ ಉಪಚರಿಸಬೇಕು. ಎಪಿಜುಟಿಕ್ ಅಲ್ಸರೇಟಿವ್ ಸಿಂಡ್ರೋಮ್ ಅಂದರೆ EUS, ಅಫಾನೊಮೈಸಿಸ್ ಆಕ್ರಮಣ OIE ಪಟ್ಟಿ ಮಾಡಲಾದ ರೋಗಗಳು ಅಂದರೆ OIE ಲಿಸ್ಟೆಡ್ ಡಿಸೀಸ್. ಗೆಂಡೆ ಮತ್ತು ಆಣೆ ಮೀನು ಅಂದರೆ ಚೆನ್ನ, ಈ ಒಂದು ಮೀನುಗಳಿಗೆ ಈ ರೋಗದ ಬಾಧೆ ಹೆಚ್ಚಾಗಿ ಕಾಣಿಸುತ್ತದೆ. ರೋಗದ ಲಕ್ಷಣಗಳಿಗೆ ಬಂದರೆ ಲಾಸ್ ಆಫ್ ಅಪೆಟೈಟ್ ಅಂದರೆ ಹಸುವಿನ ನಷ್ಟ ಅಂತಂತ ಹೇಳ್ಬೋದು. ಮೇಲ್ಮೈಯಲ್ಲಿ ತೇಲುತ್ತದೆ ಅಂದರೆ ಫ್ಲೋಟ್ ಆನ್ ಸರ್ಫೇಸ್. ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಗಾಯಗಳು ಅಂದರೆ ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಗಾಯಗಳು ಅಂದರೆ ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಲೀಸಿಯನ್ಸ್. ದೇಹದ ಮೇಲ್ಮೈ, ತಲೆ, ಒಪೆರ್ಕುಲಮ್ ಅಥವಾ ಕಾಡಲ್ ಪೆಡಂಕಲ್ ಮೇಲೆ ಕೆಲವು ಕಲೆಗಳು, ರೆಡ್ ಸ್ಪಾಟ್ಸ್ ಆನ್ ಬಾಡಿ ಸರ್ಫೇಸ್, ಹೆಡ್, ಆಪರ್ಕುಲಮ್ ಆರ್ ಕಾಡಲ್ ಪೆಡಂಕಲ್. ಇನ್ನು ನಿಯಂತ್ರಣ ಕ್ರಮಕ್ಕೆ ಬಂದರೆ ಆರಂಭಿಕ ಹಂತ ಸೋಡಿಯಂ ಕ್ಲೋರೈಡ್ನಿಂದ ಉಪಚರಿಸಬೇಕು. ಸಿಫಾಕ್ಸ್ CIFAX 400 ಮಿಲಿಲೀಟರ್ ಪ್ರತಿ ಎಕರೆಗೆ ಉಪಚರಿಸಬೇಕು. ಈಚ್ ಆರ್ ಅಥವಾ ವೈಟ್ ಸ್ಪಾಟ್ ಇಚ್ಚಿಯೋಸ್ಪಿರಿಯಸ್ ಮಲ್ಟಿಫಿಲಿಸ್ ಈ ರೋಗಕ್ಕೆ ಕಾರಣವಾಗಿರುತ್ತದೆ. ಚರ್ಮ ಮತ್ತು ಕಿವಿರುಗಳ ಮೇಲೆ ಎಂಥಿಲಿಯಾವನ್ನು ಪರಿಣಾಮ ಬೀರುತ್ತದೆ. ಇನ್ನು ರೋಗದ ಲಕ್ಷಣಗಳಿಗೆ ಬಂದರೆ ಆಗಾಗ ಕೆರೆದುಕೊಳ್ಳುವುದು, ಹಸುವಿನ ನಷ್ಟ ಆಗುವುದು, ಅಸಹಜ ಮರೆಮಾಚುವ ನಡವಳಿಕೆ, ಮೀನು ಮಿನುಗುತ್ತಿರುತ್ತದೆ, ಸಣ್ಣ ಬಿಳಿ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ, ಪರಾವಲಂಬಿ ಮತ್ತು ದ್ವಿತೀಯ ಸೂಕ್ಷ್ಮಜೀವಿಯ ಸೋಂಕಿನಿಂದ ನೇರ ಅಂಗಾಂಶಕ್ಕೆ ಹಾನಿಯಾಗುತ್ತದೆ. ತಡೆಗಟ್ಟುವ ವಿಧಾನಕ್ಕೆ ಬಂದರೆ ಪ್ರತ್ಯೇಕತೆಯನ್ನು ಕಾಯ್ದುಕೊಳ್ಳಬೇಕು. ಮೆಲಚೈಟ್ ಹಸಿರು
0.1 0.2 ಮಿಲಿಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 7 ದಿನಗಳಲ್ಲಿ 2 ಬಾರಿ ಉಪಚರಿಸಬೇಕು. ಸೋಡಿಯಂ ಕ್ಲೋರೈಡ್ 30-50 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10-20 ನಿಮಿಷಗಳ ಕಾಲವರೆಗೆ ಉಪಚರಿಸಬೇಕು. ಫಾರ್ಮಾಲಿನ್ 1-2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 15 ನಿಮಿಷಗಳವರೆಗೆ ಉಪಚರಿಸಬೇಕು. ಟ್ರೈಕೋಥಿನಿಯಾಸಿಸ್ ಟ್ರೈಕೋಡಿನ ರೋಗ. ಕ್ಲಿನಿಕಲ್ ಚಿಹ್ನೆಗಳು: ನಿಧಾನ ಚಲನೆಯಾಗಿರುತ್ತದೆ, ಹಸುವಿನ ನಷ್ಟ, ಕಪ್ಪು ಬಣ್ಣ, ದೇಹದ ವಿವಿಧ ಭಾಗಗಳಲ್ಲಿ ನೆಕ್ರೋಸಿಸ್ ಮತ್ತು ಹುಣ್ಣುಗಳು ಕಾಣಿಸಿಕೊಳ್ಳುತ್ತದೆ, ಗಿಲ್ ಚೀಲಗಳಲ್ಲಿ ಲೋಳೆಯ ಅತಿಯಾದ ಶೇಖರಣೆಯಾಗಿರುತ್ತದೆ. ಇನ್ನು ತಡೆಗಟ್ಟುವಿಕೆಯ ವಿಧಾನಕ್ಕೆ ಬಂದರೆ ಫಾರ್ಮಾಲಿನ್ 250 ppm 1 ಗಂಟೆವರೆಗೆ ಉಪಚರಿಸಬೇಕು. ಸ್ಕಿನ್ ಫ್ಲೂಕ್ ರೋಗ ಸಾಮಾನ್ಯವಾಗಿ ಚರ್ಮ ಮತ್ತು ಕಿವಿರುಗಳ ಮೇಲೆ ಕಂಡುಬರುತ್ತದೆ. ಇನ್ನು ರೋಗದ ಲಕ್ಷಣಗಳಿಗೆ ಬಂದರೆ ಹೆಚ್ಚಿನ ಲೋಳೆ ಉತ್ಪಾದನೆಯಾಗುತ್ತದೆ, ಚರ್ಮದ ಅಲ್ಲಿ ಹುಣ್ಣು ಕಾಣಿಸಿಕೊಳ್ಳುತ್ತದೆ, ಹಾನಿಗೊಳಗಾದ ತೆಳು ಕಿವಿರುಗಳು ಇರುತ್ತದೆ, ಗಾಳಿಯ ಉಬ್ಬಿದ ಉರುಮುಗಳು ಅಂದರೆ ಲಿಫ್ಟೆಡ್ ಸ್ಕೇಲ್ಸ್ ಅಂತ ಹೇಳಿ ಕರಿತೇವೆ, ರೆಕ್ಕೆಗಳ ನೆಕ್ರೋಸಿಸ್ ಮತ್ತು ಕಿವಿರುಗಳ ಪೊರೆಯ ಭಾಗಗಳು, ಮೊಟ್ಟೆಗಳು ಅಪಾರದರ್ಶಕ. ತಡೆಗಟ್ಟುವಿಕೆ: ಬೆಂಜಲ್ಕೋನಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಫಾರ್ಮಾಲಿನ್, ತಾಮ್ರದ ಸಲ್ಫೇಟ್, ಮೆಲಾಚೈಟ್ ಹಸಿರು, ಪೊಟ್ಯಾಷಿಯಂ ಪರ್ಮಾಂಗನೇಟ್ನಿಂದ ಉಪಚರಿಸಬಹುದು. ಬೆಂಜಕ್ಲೋನಿಯಂ ಕ್ಲೋರೈಡ್ ಇದನ್ನು 2 ಮಿಲಿಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೇರಿಸಿ 10-60 ನಿಮಿಷ ಅದ್ದಬೇಕು. ಇನ್ನು ಬ್ರ್ಯಾಂಕಿಯೋಮೈಸಿಸ್ ಸಾಂಗುನಿಸ್ ಮತ್ತು ಬ್ರ್ಯಾಂಕಿಯೋಮೈಸಿಸ್ ಡೆಮಿಗ್ರನ್ಸ್ ರೋಗದ ಲಕ್ಷಣಗಳು: ಕಿವಿರು ಕೊಳೆತ, ಕಿವಿರನ್ನು ಆಕ್ರಮಿಸುತ್ತದೆ, ಕಿವಿರುಗಳಿಗೆ ರಕ್ತ ಪೂರೈಕೆಯನ್ನು ತಡೆಯುವುದು, ಉಸಿರಾಟದ ಮೇಲ್ಮೈಗಳಿಗೆ ಬೃಹತ್ ವಿನಾಶ ಅಂದರೆ ಅಬ್ಸ್ಟ್ರಕ್ಟ್ ಬ್ಲಡ್ ಸಪ್ಲೈ ಟು ಗಿಲ್ಸ್, ಮ್ಯಾಸಿವ್ ಡಿಸ್ಟ್ರಕ್ಷನ್ ಟು ರೆಸ್ಪಿರೇಟರಿ ಸರ್ಫೇಸಸ್. ದುರ್ಬಲ ಚಲನೆಗಳು: ಕಿವಿರುಗಳ ಮೇಲೆ ಶಿಲೀಂಧ್ರ ರಕ್ತನಾಳಗಳನ್ನು ತೂರಿಕೊಳ್ಳುತ್ತದೆ, ಕಿವಿರುಗಳ ಅಂಗಾಂಶದ ನೈಕ್ರೋಸಿಸ್ ಉಂಟಾಗುತ್ತದೆ, ಕಡಿಮೆ ಬಣ್ಣದ ಕಿವಿರುಗಳು. ಇದರ ಒಂದು ನಿಯಂತ್ರಣ ಕ್ರಮಗಳಿಗೆ ಬಂದರೆ ಕಟ್ಟುನಿಟ್ಟಾದ ನೈರ್ಮಲ್ಯ ಮತ್ತು ಸೋಂಕುಗಳೆತ ತ್ವರಿತ ಸುಣ್ಣ ಅಂದರೆ 1.5-4 ಟನ್ ಪ್ರತಿ ಎಕರೆಗೆ ತ್ವರಿತ ಸುಣ್ಣವನ್ನ ಸೇರಿಸಬೇಕು. ಪಾಂಡ್ ಡ್ರೈಯಿಂಗ್, ಕ್ಯಾಲ್ಸಿಯಂ ಆಕ್ಸೈಡ್ ಟ್ರೀಟ್ಮೆಂಟ್ ಮಾಡಬೇಕು. ಮೀನು ಕೊಳೆಯನ್ನು ಒಣಗಿಸಿ ಕ್ಯಾಲ್ಸಿಯಂ ಆಕ್ಸೈಡ್ನಿಂದ ಉಪಚರಿಸಬೇಕು. ಮೀನು ಕೊಳವನ್ನು ಒಣಗಿಸಿ ಕ್ಯಾಲ್ಸಿಯಂ ಆಕ್ಸೈಡ್ ಇದರಿಂದ ನೆನೆಸಬೇಕು. ಕೊಳವನ್ನು ಒಣಗಿಸುವುದು ಕ್ಯಾಲ್ಸಿಯಂ ಆಕ್ಸೈಡ್ ಚಿಕಿತ್ಸೆ ಕೊಡಬೇಕು. ಎಪಿಜೂಟಿಕ್ ಅಲ್ಸರೇಟಿವ್ ಸಿಂಡ್ರೋಮ್ ಅಂದರೆ EUS ಇದರ ಒಂದು ರೋಗ ಲಕ್ಷಣಗಳಿಗೆ ಬಂದರೆ ಅಫೋನೋಮೈಸಿಸ್ ಆಕ್ರಮಣ OIE ಪಟ್ಟಿ ಮಾಡಲಾದ ರೋಗಗಳಲ್ಲಿ ಇದು ಕೂಡ ಒಂದಾಗಿದೆ. ಗೆಂಡೆ ಮತ್ತು ಆಣೆ ಮೀನುಗಳಿಗೆ ಅಂದರೆ ಚೆನ್ನ ಮೀನುಗಳಿಗೆ ಇದು ಹೆಚ್ಚು ಬಾಧಿಸುತ್ತದೆ. ರೋಗದ ಒಂದು ಲಕ್ಷಣಗಳಿಗೆ ಬಂದರೆ ಹಸುವಿನ ನಷ್ಟ ಆಗುತ್ತದೆ ಅಂದರೆ ಲಾಸ್ ಆಫ್ ಅಪೆಟೈಟ್, ಮೇಲ್ಮೈಯಲ್ಲಿ ತೇಲುತ್ತದೆ ಅಂದರೆ ಫ್ಲೋಟ್ ಆನ್ ಸರ್ಫೇಸ್, ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಗಾಯಗಳು ಆಗುತ್ತವೆ ಅಂದರೆ ನೆಕ್ರೋಟೈಸಿಂಗ್ ಅಲ್ಸರೇಟಿವ್ ಲೀಸಿಯನ್ಸ್, ದೇಹದ ಮೇಲೆ ತಲೆ, ಒಪರ್ಕುಲಮ್ ಅಥವಾ ಕಾಡಲ್ ಪೆಡಂಕಲ್ ಮೇಲೆ ಕೆಲವು ಕಲೆಗಳು ಕಾಣಿಸಿಕೊಳ್ಳುತ್ತವೆ ಅಂದರೆ ರೆಡ್ ಸ್ಪಾಟ್ಸ್ ಆನ್ ಬಾಡಿ ಸರ್ಫೇಸ್, ಹೆಡ್, ಅಪರ್ಕುಲಮ್ ಆರ್ ಕೌಡಲ್ ಪೆಡಂಕಲ್. ನಿಯಂತ್ರಣ ಕ್ರಮಗಳಿಗೆ ಬಂದರೆ ಆರಂಭಿಕ ಹಂತ ಸೋಡಿಯಂ ಕ್ಲೋರೈಡ್ನಿಂದ ಉಪಚರಿಸಬೇಕು. CIFAX 4 ಮಿಲಿಲೀಟರ್ ಪ್ರತಿ ಎಕರೆಗೆ ಸೇರಿಸಬೇಕು. ವೈಟ್ ಸ್ಪಾಟ್ ಚರ್ಮ ಮತ್ತು ಕಿವಿರುಗಳ ಮೇಲೆ ಎಪಿಥೀಲಿಯಾವನ್ನು ಪರಿಣಾಮ ಬೀರುತ್ತದೆ. ರೋಗದ ಲಕ್ಷಣಗಳಿಗೆ ಬಂದರೆ ಆಗಾಗ್ಗೆ ಕೆರೆದುಕೊಳ್ಳುತ್ತದೆ, ಹಸುವಿನ ನಷ್ಟ ಅನುಭವಿಸುತ್ತದೆ, ಅಸಹಜ ಮರೆಮಾಚುವ ನಡವಳಿಕೆ, ಮೀನು ಮಿನುಗುತ್ತಿರುತ್ತದೆ, ಸಣ್ಣ ಬಿಳಿ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತದೆ, ಪರಾವಲಂಬಿ ಮತ್ತು ದ್ವಿತೀಯ ಸೂಕ್ಷ್ಮ ಜೀವಿಗಳ ಸೋಂಕಿನಿಂದ ನೇರ ಅಂಗಾಂಶಕ್ಕೆ ಹಾನಿ ಉಂಟು ಮಾಡುತ್ತದೆ. ತಡೆಗಟ್ಟುವಿಕೆ ಕ್ರಮಕ್ಕೆ ಬಂದರೆ ಇದಕ್ಕೆ ಪ್ರತ್ಯೇಕವಾಗಿಡುವುದು ಒಳ್ಳೆಯದು. ಮೆಲಾಚೈಟ್ ಹಸಿರು ಅಂದರೆ 0.1 0.2 ಮಿಲಿಗ್ರಾಂ ಪ್ರತಿ ಲೀಟರ್ ನೀರಿನಂತೆ ಬೆರೆಸಿ 7 ದಿನಗಳಲ್ಲಿ 2 ಬಾರಿ ಉಪಚರಿಸಬೇಕು. ಸೋಡಿಯಂ ಕ್ಲೋರೈಡ್ 30-5 ಗ್ರಾಂ ಪ್ರತಿ ಲೀಟರ್ನಂತೆ 10-20 ನಿಮಿಷಗಳವರೆಗೆ ಉಪಚರಿಸಬೇಕು. ಫಾರ್ಮಾಲಿನ್ 1-2 ml ಪ್ರತಿ ಲೀಟರ್ 15 ನಿಮಿಷಗಳ ಕಾಲವರೆಗೆ ಉಪಚರಿಸಬೇಕು. ಟ್ರೈಕೋಡಿಥಿನಿಯಾಸಿಸ್ ಟ್ರೈಕೋಡಿನ ರೋಗ ಇದರ ಒಂದು ಚಿಹ್ನೆಗಳಿಗೆ ಬಂದರೆ ನಿಧಾನವಾಗಿ ಚಲಿಸುತ್ತವೆ, ಹಸುವಿನ ನಷ್ಟ ಉಂಟಾಗುತ್ತದೆ, ಕಪ್ಪು ಬಣ್ಣ ಹೊಂದಿರುತ್ತದೆ, ದೇಹದ ವಿವಿಧ ಭಾಗಗಳಲ್ಲಿ
ನೆಕ್ರೋಸಿಸ್ ಮತ್ತು ಹುಣ್ಣುಗಳು ಕಾಣಿಸಿಕೊಳ್ಳುತ್ತವೆ. ಗಿಲ್ ಚೀಲಗಳಲ್ಲಿ ಲೋಳೆಯು ಅತಿಯಾಗಿ ಶೇಖರಣೆಯಾಗುತ್ತದೆ. ಇದರ ಒಂದು ತಡೆಗಟ್ಟುವಿಕೆ ಕ್ರಮಕ್ಕೆ ಬಂದರೆ ಫಾರ್ಮಲಿನ್ 250 ppm ಪ್ರತಿ 1 ಗಂಟೆಯಂತೆ ಉಪಚರಿಸಬೇಕು. ಕಿವಿರು ರೋಗ ಗಿಲ್ ಫ್ಲೂಕ್ ರೋಗದ ಒಂದು ಲಕ್ಷಣಗಳಿಗೆ ಬಂದರೆ ತೀವ್ರವಾದ ಮುತ್ತಿಕೊಳ್ಳುವಿಕೆಯನ್ನು ಹೊರತುಪಡಿಸುತ್ತದೆ. ಕಿವಿರುಗಳ ದಪ್ಪನಾದ ಅಂಚು, ಸ್ವಲ್ಪ ಮಟ್ಟಿಗೆ ತೆರೆದ ಅಪರ್ಕುಲ ಇರುತ್ತದೆ. ಗಿಲ್ ಅಂಚುಗಳು ಬೂದು ಬಣ್ಣದ್ದು ಹೊಂದಿರುತ್ತದೆ. ಹುಳುಗಳು ಮುಖ್ಯವಾಗಿ ಗಿಲ್ ಫಿಲಾಮೆಂಟ್ಸ್ ಮೇಲೆ ವಸಾಹತುಶಾಹಿಯಾಗಿರುತ್ತದೆ. ಇನ್ನು ನಿಯಂತ್ರಣ ಕ್ರಮಕ್ಕೆ ಬಂದರೆ 40% ಫಾರ್ಮಲಿನ್ 100 ಲೀಟರ್ ನೀರಿಗೆ ಬೆರೆಸಿ 30 ನಿಮಿಷಗಳ ಕಾಲ ಉಪಚರಿಸಬೇಕು. 5 ನಿಮಿಷಗಳ ಕಾಲ ಉಪ್ಪಿನ ನೀರಿನಲ್ಲಿ ಅದ್ದುವುದು ಕೂಡ ಒಂದು ನಿಯಂತ್ರಣ ಕ್ರಮವಾಗಿದೆ. ಗೈರೋಡಾಕ್ಟಲಿಸ್ ಚರ್ಮರೋಗ ಸ್ಕಿನ್ ಫ್ಲೂಕ್ ಸಾಮಾನ್ಯವಾಗಿ ಚರ್ಮ, ಕಿವಿರುಗಳ ಮೇಲೆ ಕಂಡುಬರುತ್ತದೆ. ರೋಗದ ಲಕ್ಷಣಗಳಿಗೆ ಬಂದರೆ ಹೆಚ್ಚಿನ ಲೋಳೆ ಉತ್ಪಾದನೆಯಾಗುತ್ತದೆ. ಚರ್ಮದ ಹುಣ್ಣುಗಳು ಕಾಣಿಸಿಕೊಳ್ಳುತ್ತದೆ. ಹಾನಿಗೊಳಗಾದ ತೆಳು ಕಿವಿರುಗಳು ಕಾಣಿಸಿಕೊಳ್ಳುತ್ತದೆ. ಗಾಳಿಯ ಗುಟುಕು ಮತ್ತು ಮಿನುಗುವುದು. ತಡೆಗಟ್ಟುವ ಒಂದು ವಿಧಾನಕ್ಕೆ ಬಂದರೆ 3-5% ಸೋಡಿಯಂ ಕ್ಲೋರೈಡ್ 10-20 ನಿಮಿಷಗಳ ಕಾಲ ಉಪಚರಿಸಬೇಕು. ಅರ್ಗ್ಯುಲಸ್ ಇಲ್ಲವೇ ಮೀನಿನ ಪರೋಪಜೀವಿಗಳು. ಈ ರೋಗದ ಲಕ್ಷಣಕ್ಕೆ ಬಾಧೆಯಾದ ಮೀನು ಅನಿಯಮಿತವಾಗಿ ಈಜಾಡುತ್ತದೆ. ಕಳಪೆ ಬೆಳವಣಿಗೆ ಕಂಡುಬರುತ್ತದೆ. ಹಸುವಿನ ನಷ್ಟ ಕಂಡುಬರುತ್ತದೆ. ಹೆಮರಾಜಿಕ್ ತೇಪೆಗಳು ಕಾಣಿಸಿಕೊಳ್ಳುತ್ತದೆ. ಫಿನ್ ಮತ್ತು ಸ್ಕೇಲ್ ನಷ್ಟವಾಗುತ್ತದೆ. ಹೆಚ್ಚಿನ ಲೋಳೆ ಉತ್ಪಾದನೆಯಾಗುತ್ತದೆ. ತಡೆಗಟ್ಟುವಿಕೆ ವಿಧಾನಕ್ಕೆ ಬಂದರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನಿಂದ 10 ಮಿಲಿಗ್ರಾಂ ಪ್ರತಿ ಲೀಟರ್ನಂತೆ ಬೆರೆಸಿ 30 ನಿಮಿಷಗಳ ಕಾಲ ಉಪಚರಿಸಬೇಕು. 30-50 ಗ್ರಾಂ ಪ್ರತಿ ಲೀಟರ್ ಸೋಡಿಯಂ ಕ್ಲೋರೈಡ್ನಿಂದ 10-20 ನಿಮಿಷಗಳ ಕಾಲವರೆಗೆ ಉಪಚರಿಸಬೇಕು. ಸೈಪರ್ಮೆಥ್ರಿನ್ 6 ಮಿಲಿಲೀಟರ್ ಪ್ರತಿ ಎಕರೆಯಂತೆ ಸೇರಿಸಬೇಕು. ಜಲಚರ ಮೀನು ಕೃಷಿಯಲ್ಲಿ ಹೊಸ ಮತ್ತು ಉದಯೋನ್ಮುಖ ರೋಗಗಳನ್ನು ನಿಯಮಿತವಾಗಿ ಗುರುತಿಸಲಾಗಿದೆ. ಉತ್ತಮ ರೋಗಕಾರಕ ಕಾರ್ಯವಿಧಾನಗಳು ಮತ್ತು ವಿಶೇಷವಾಗಿ ಇಮ್ಯುನೋಫ್ಲೋಕ್ಲಾಕ್ಟಿಸ್ ಮೂಲಕ ರೋಗ ನಿಯಂತ್ರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಕೆಲವು ಮೀನಿನ ರೋಗಕಾರಕಗಳು ಬ್ಯಾಕ್ಟೀರಿಯಾದ ಮೀನು ರೋಗಕಾರಕಗಳ ತಿಳುವಳಿಕೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳಾಗಿವೆ. ಕೆಲವು ಮಾಲಿನ್ಯಕಾರಕಗಳು ಮತ್ತು ಮೀನಿನ ರೋಗಗಳ ನಡುವೆ ಪರಸ್ಪರ ಕ್ರಿಯೆ ಇರುತ್ತದೆ. ಕೆಲವು ಮೀನಿನ ರೋಗಕಾರಕಗಳು ಮನುಷ್ಯರಿಗೆ ರೋಗವನ್ನು ಸಹ ಉಂಟು ಮಾಡಬಹುದು.